ಸುರರಾಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ ವ್ಯವಹಾರ ನಿಶ್ಚಯವರಿತು ತಮ್ಮಾತ್ಮನತ್ವವನೆಂಬಿ ನಿಜವ ಸಾಧಿಸುವ ನವಕೋಟಿ ಮುನಿಗಳು ಮೂವರೆಲ್ಲೆನರುಂಟು ನವಕೋಟಿ ಮುನಿಗಳು ಮೂವರೆಲ್ಲೆನರುಂಟು ಅವರಾಡಿಗಳಿಗೆ ರಘುವೆನು ಅವರಾಡಿಗಳಿಗೆ ರಘುವೆನು. ಚಿನ್ನೇಗೌಡರವರಿಗೆ ನಮ್ಮ ಸಂಘದ ಪರವಾಗಿ ಮಾಡ್ಕೊಳ್ತೀನಿ. ಬಿ ಪ್ರಸನ್ನಯ್ಯನವರು ನಮಗೆ ಬಹಳ ಬೇಕಾದಂಥ ವ್ಯಕ್ತಿಯವರು. ಸುಮಾರು 5 ವರ್ಷಗಳ ಕಾಲ ಒಂದು ಕಾರ್ಯಕ್ರಮವನ್ನು ದೂರದರ್ಶನದ ಪ್ರಸಾರ ಮಾಡುತ್ತಾರೆ. ಅದಲ್ಲದೆ ಈ ಹಿಂದೆಯೂ ಸಹ ಸುಮಾರು ಚಿತ್ರಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅವರಿಗೂ ನಮ್ಮ ಈ SS ಕ್ರಿಯೇಷನ್ಸ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಮತ್ತೊಬ್ಬರು ವೇದಿಕೆ ಮೇಲೆ ಆಗಿರುವಂಥ ನಿಖಿಲ್ ಮಂಜು ಸರ್ ಅವರು ನಮಗೆ ತುಂಬ ವರ್ಷಗಳಿಂದ ಪರಿಚಯ. ಹಾಗೂ ಇತ್ತೀಚೆಗೆ ಅವರು ಒಂದು ಚಿತ್ರ ನಿರ್ದೇಶನ ಮಾಡಿ ರಾಷ್ಟ್ರೀಯ ಪುರಸ್ಕೃತರು ಆಗಿದ್ದಾರೆ. ಹಾಗೂ ರಾಷ್ಟ್ರೀಯ ಪುರಸ್ಕೃತ ಜೊತೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿರುತ್ತೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಹಾಗೂ ಮತ್ತೊಬ್ಬರು ಹರೀಶ್ ಭಟ್ ಸರ್ ಇವರು ನೀನಾಸಮ್ಮಲ್ಲಿ ತುಂಬ ಸಕ್ರಿಯವಾಗಿ ಮಾಡಿರ್ತಾರೆ. ಹಾಗೂ ಕೆಲವು ಚಿತ್ರಗಳನ್ನು ಅವರು ಸ್ವತಃ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿರ್ತಾರೆ. ಇನ್ನೂ ಹಲವಾರು ಸಾಧನೆಗಳಿದೆ ಅವರಿಗೂ ನನ್ನ ಒಂದು ಹೊರತುಪೂರ್ವಕ ನಮ್ಮ SS ಕ್ರಿಯೇಷನ್ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಬಿ ನಾರಾಯಣ ಅವರು ಫೌಂಡರ್ ಜರ್ನಲಿಸ್ಟ್ ಅಸೋಸಿಯೇಷನ್ ಇವರಿಗೆ ನಾನು ನಮ್ಮ ಹೊರತುಪೂರ್ವಕವನ್ನು ಹೇಳ್ತೇನೆ. ನಮ್ಮ ನಿರ್ಮಾಪಕರ ಆದಂಥ ಆರ್ ಶೇಖರ್ರವರಿಗೆ ನನ್ನ ಹೊರತುಪೂರ್ವಕ ವಂದನೆಗಳು. ಈ ಚಿತ್ರದ ನಾಯಕ ನಟರು ಅಂದರೆ ಇದರಲ್ಲಿ ಹೀರೋ ಅಂತ ಏನಿಲ್ಲ. ಈ ಚಿತ್ರದಲ್ಲಿ ನಿರ್ದೇಶಕ ಅವರೇ ಹೀರೋ. ಯಾಕೆಂದರೆ ನಿರ್ದೇಶಕರು ಸುಮಾರು ಬಹಳ ಕಷ್ಟಪಟ್ಟಿರ್ತಾರೆ ಒಂದು ಸಿನಿಮಾ ಮಾಡೋದಕ್ಕೆ. ಆ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ಅವರಿಗೆ ಗೊತ್ತು. ಎಷ್ಟು ಸಮಸ್ಯೆಗಳನ್ನ ಎದುರಿಸಿರ್ತಾರೆ ಅದನ್ನೆಲ್ಲವನ್ನು ನಾನು ಬಹಳ ದೂರದಿಂದ ಹತ್ತಿರದಿಂದನೇ ನೋಡಿದ್ದೇನೆ. ಈ ಚಿತ್ರದ ಕೆಲವು ವಿಚಾರಗಳನ್ನ ಹೇಳಬೇಕಂದ್ರೆ, ನನ್ನ ತಮ್ಮ ಸೂರ್ಯಕುಮಾರ್ ಅವರು ಈಗ ಪ್ರಿಮಿಯರ್ ಸ್ಟುಡಿಯೋದಲ್ಲಿ ಸೂಪರ್ವೈಸರ್ ಆಗಿದ್ದಾಗ ಎಷ್ಟೋ ಚಿತ್ರಗಳ ಒಂದು ನಿರ್ಮಾಣ ಮಾಡುವಾಗ ನನ್ನ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಕೆಲವು ಚಿತ್ರಗಳ ನಿರ್ದೇಶಕರು ನಿರ್ಮಾಪಕರು ಯಾವ ರೀತಿ ಇದನ್ನೆಲ್ಲ ನೋಡ್ತಾ ಇದ್ವಲ್ಲ ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ಒಂದು ಚಿತ್ರದ ಒಂದು ಕಥೆನ ಮಾಡಬೇಕಂತ ಇದನ್ನು ಒಂದು 15 ವರ್ಷಗಳ ಮುಂಚೆನೇ ಈ ಕಥೆನ ರೆಡಿ ಮಾಡಿದ್ದೆ. ಅದಕ್ಕೆ ನಮ್ಮ ಆರ್ ಶೇಖರ್ ಅವರು ಸಪೋರ್ಟ್ ಮಾಡಿ ಈ ಚಿತ್ರವನ್ನು ನಿರ್ಮಾಣ ಮಾಡೋಕ್ಕೆ ಬಹಳ ಸಂತೋಷದಿಂದ ಬಂದರು. ಇದಕ್ಕೆ ಕ್ಯಾಮ್ರಾಮನ್ ಆಗಿ ನಮ್ಮ ಸೂರ್ಯ ಅಂತ ಹೇಳಿ ಅವರು ಕೂಡ ಪರಮಾತ್ಮ ಸ್ಟುಡಿಯೋ ಅವರು ಕೂಡ ಇದು ಸುಮಾರು 30 ದಿನಗಳ ಕಾಲ ನಮ್ಮ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಿದ್ರು. ಆಮೇಲೆ ಇದಕ್ಕೆ ಚಿತ್ರತಂಡ ಪೂರ್ತಿ ಎಲ್ಲ ತಂಡದವರು ಒಂದೊಂದು ಕೈ ಹಾಕಿದ್ರಿಂದನೇ ಈ ಗಗನಕುಸುಮ ಇವತ್ತು ಸಾಕ್ಷಾತ್ಕಾರವಾಗಿ ನಿಮ್ಮ ಮುಂದೆ ಬಂದಿದೆ. ಆಮೇಲೆ ಈ ಚಿತ್ರದ ನಾಯಕಿ ಅಂದರೆ ಮೊದಲನೇ ನಾಯಕಿ ಗಗನ ಅವರು ಗಗನ ಅಂತಲೇ ಕರೀತಾ ಇದ್ದಾರೆ. ಇವಾಗ ಯಾರು ಅವ್ರನ್ನ ಕಾವ್ಯ ಪ್ರಕಾಶ್ ಅನ್ನೋದು ಬಿಟ್ಬಿಟ್ಟಿದ್ದಾರೆ ನಮ್ಮ ಈ ಟೀಮಲ್ಲಿ. ಸೊ ಅಷ್ಟರ ಮಟ್ಟಿಗೆ ಆ ಒಂದು ಪಾತ್ರದಲ್ಲಿ ತಲ್ಲೀನರಾಗಿ ಅವರನ್ನು ನಾನು ಸೆಲೆಕ್ಟ್ ಮಾಡಿ ಒಂದೇ ಒಂದು ಡೈಲಾಗ್ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದೆ. ಅದಕ್ಕೆ ನಮ್ಮ ಮಿತ್ರರಾದ ಸಿದ್ದರಂಜಯ್ಯನವರು ಕೂಡ ಇದಕ್ಕೆ ಸಹಕಾರ ಕೊಟ್ಟರು. ಅವಾಗ ಅವರಿಂದ ಆ ಕಾವ್ಯ ಪ್ರಕಾಶ ಪರಿಚಯ ಆಯಿತು. ನಿಜವಾಗ್ಲೂ ಗಗನನೇ ಅವ್ರ ಹೆಸರಿಗೆ ಇವಾಗ ನಾವು ಬಿಟ್ಬಿಟ್ಟಿದ್ದೀವಿ. ಅವ್ರ ಹೆಸರು ಕಾವ್ಯ ಪ್ರಕಾಶ್ ಅಂತ ಈಗಲೇ ಗೊತ್ತಾಗಿದ್ದು, ನನಗೆ ಮರ್ತೋಗ್ಬಿಟ್ಟಿದೆ. ಈಗ ಗಗನ ಅಂತಲೇ ನಾವು ಕರೀತಾರೆ. ಅಷ್ಟರ ಮಟ್ಟಿಗೆ ಅದರಲ್ಲಿ ಸಕ್ರಿಯವಾಗಿ ಅವ್ರನ್ನ ತೊಡಗಿಸ್ಕೊಂಡು ಒಳ್ಳೆ ಅಭಿನಯ ಮಾಡಿದ್ದಾರೆ. ಇನ್ನು ಎರಡನೇ ನಮ್ಮ ಚಿತ್ರದ ನಾಯಕಿ ಆಶಾ ಅವರು ಪ್ರತಿಭಾವಂತರು. ಅವರು ಕೂಡ LLB ಮಾಡಿ ಅಡ್ವೊಕೇಟ್ ಆಗ್ತಿದ್ದಾರೆ ಮುಂದಕ್ಕೆ. ಅವರು ಕೂಡ ತುಂಬ ಚೆನ್ನಾಗಿ ಇದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಮೂರನೇ ನಾಯಕಿ ಅಲ್ಲ, ಮೇಯ್ನಾಗಿ ಅವರೇನೆ ಇದ್ದಾರೆ. ಯಾಕೆಂದರೆ ಯಾರು ಇಲ್ಲಿ 1 2 ಅಂತ ಹೇಳೋ ಹಾಗೆ ಇಲ್ಲ, ಅಷ್ಟರ ಮಟ್ಟಿಗೆ ಅವರ ಅಭಿನಯದಿಂದ ತುಂಬ ಇದು ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ನನಗೆ ಭಾಳ ಸಂತೋಷ ಆಗ್ತಿದೆ ಈ ವೇದಿಕೆ ಮೇಲೆ ಆಗಮಿಸೋದಕ್ಕೆ. ಇನ್ನು ನಮ್ಮ ನಟರಾದಂಥ ಶಿವಕುಮಾರ್ ಸರ್ ಆರಾಧ್ಯ ಅವರು, ಶಿವಕುಮಾರ್ ಸರ್ ಅವರು, ಮತ್ತು ನೊಣವನಕೆರೆ ರಾಮಕೃಷ್ಣ ಅವರು, ಭರತಭೂಷಣ್ ಅವರು ಇದಕ್ಕೆ ಸಹ ನಿರ್ದೇಶಕರಾಗಿ ಬಹಳ ಆಸಕ್ತಿಯಿಂದ ಬಹಳ ಒಂದು ಇನ್ವಾಲ್ವ್ಮೆಂಟ್ ತೊಗೊಂಡು ಇದ್ರ ಬಗ್ಗೆ ತುಂಬ ಆಸಕ್ತಿಯಿಂದ ಮಾಡಿದ್ದಾರೆ.
ಈ ಚಿತ್ರದಲ್ಲಿ ಒಬ್ಬರಂತ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಹಳೆ ಒಂದು 35 ವರ್ಷಗಳ ಹಿಂದಿನ ನಟರು ಅಂದರೆ ನಮ್ಮ ಚಂದ್ರಕಾಂತ್ರವರು ಸಹ ಅವರು ಆಗಲೇ ಅಭಿನಯದಲ್ಲಿ ಬಹಳಷ್ಟು ಮುಂದುವರೆದಿದ್ದಾರೆ. ಆದರೂ ನಮ್ಮ ಮೊದಲನೇ ಧಾರಾವಾಹಿನಲ್ಲಿ ಬಂದಿದ್ದು ಕೊನೆಗೆ ಇದರಲ್ಲೂ ಕೂಡ ನಮ್ಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಮ್ಮ 35 ವರ್ಷಗಳ ಒಂದು ಪರಿಚಯ ಹಾಗೆ ಉಳ್ಕೊಂಡಿದ್ದರಿಂದ ಇದು ಸಾಧ್ಯ ಅಂತ ಹೇಳ್ಬೋದು. ಆಮೇಲೆ ಈ ಚಿತ್ರದ ಒಂದು ವಿಶೇಷ ಏನಂದರೆ 89-90ರಲ್ಲಿ ನಾವೊಂದು ಕನಸಿನ ಲೋಕ ಅಂತ ಒಂದು ಧಾರಾವಾಹಿ ಮಾಡಿದ್ವಿ. ಅದು ನಿರ್ಮಾಪಕರ ಕತೆ. ನಿರ್ಮಾಪಕರ ಮಾಡೋಕ್ಕೆ ಹೋದಾಗ ಏನೆಲ್ಲ ಕಷ್ಟ ಅದು ತುಂಬ ಧಾರಾವಾಹಿ ಭಾಳ ಫೇಮಸ್ ಆಯಿತು ದೂರದರ್ಶನದಲ್ಲಿ. ಆ ಚಿತ್ರದ ಒಂದು ಮಹಾಲಕ್ಷ್ಮಿ ಲೇಔಟ್ ನಡೆದಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ಚಿತ್ರದ ಇನಾಗ್ರೇಷನ್ ಮಾಡಿದ್ದು ನಮ್ಮ ಸನ್ಮಾನ್ಯ ಚಿನ್ನೇಗೌಡರು ಸರ್ ಅವರು. ಆದರೆ ಅದೇ ಥರ ಈ ಒಂದು ಸಿನಿಮಾ ಕೂಡ ಅವ್ರ ಕೈನಲ್ಲಿ ಇನಾಗ್ರೇಷನ್ ಆದರೆ ಸುಮಾರು 35 ವರ್ಷಗಳ ನಂತರ ಮತ್ತೆ ನಮಗೆ ಇದು ಬಹಳ ಸ್ಫೂರ್ತಿದಾಯಕವಾಗಿ ನಮಗೆ ಗಗನ ಕುಸುಮ ಚಿತ್ರದ ಒಂದು ಚಾಲನೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಎಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಮಿತ್ರರಾಗ್ಬೋದು, ನಮ್ಮ ಅಧಿಕಾರಿಗಳಾಗ್ಬೋದು, ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿನ ಅಧಿಕಾರಿಗಳು ಕೂಡ ನನಗೆ ತುಂಬ ಒಂದು ಸಹಕಾರ ನೀಡಿದರು. ಆವಾಗ ನಾನು ಎಲ್ಲೂ ನಿಲ್ಲಿಸಿಲ್ಲ ನನ್ನ ಜರ್ನಿನ. ಆವಾಗ ಧಾರಾವಾಹಿ ಮಾಡ್ತಿದ್ದೆ. ರೈಲು ಜೀವನ ಧಾರಾವಾಹಿ ರೈಲ್ವೆ ಡಿಪಾರ್ಟ್ಮೆಂಟ್ಗೇನು ಮಾಡಿದೆ. ಅದು ನಮ್ಮ ರಾಜೇಶ್ ಅವರು, ನಮ್ಮ ಕಲಾ ತಪಸ್ವಿ ರಾಜೇಶ್ ಅವರು ಮುಖ್ಯ ನಾಯಕರಾಗಿ ಬಹಳ ಚೆನ್ನಾಗಿ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸಿದ್ರು. ಅದು ದೂರದರ್ಶನದಲ್ಲಿ ಇತಿಹಾಸನೇ ನಿರ್ಮಿಸಿದ್ರು. 1,30,30,000 ರೂಪಾಯಿ ಎಪಿಸೋಡಿಗೆ ಬರ್ತಾ ಇತ್ತು ಅದಕ್ಕೆ. ಅಷ್ಟರ ಮಟ್ಟಿಗೆ ಅದು 36 ಎಪಿಸೋಡ್ಗಳ ಕಾಲ ಅದು ಓಡ್ತು. ಅದನ್ನು ಇನಾಗ್ರೇಷನ್ ಮಾಡಿದವರು ಸನ್ಮಾನ್ಯ ರೈಲ್ವೆ ಮಿನಿಸ್ಟರ್ ಸಿ ಕೆ ಜಾಫರ್ ಶರೀಫ್ ಸಾಹೇಬರು. ನನ್ನ ಅದೃಷ್ಟ. ಯಾಕೆಂದರೆ ಎಲ್ಲ ಒಂದು ದೊಡ್ಡ ಕೈಗಳು ನನಗೆ ತುಂಬ ಹೆಲ್ಪ್ ಮಾಡಿದೆ ಈ ಚಿತ್ರರಂಗದಲ್ಲಿ. ಮತ್ತು ಎಲ್ಲ ನನ್ನ ಸ್ನೇಹಿತರು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯದಲ್ಲೇ ನನಗೀಗ ನಮ್ಮ ಆರ್ ಶೇಖರ್ರವರು ತುಂಬ ಆಸಕ್ತಿಯಿಂದ ಎಲ್ಲವನ್ನೂ ನಾನೇ ಮಾಡ್ತೇನೆ ಅಂತ ಮುಂದೆ ಬಂದು ಮಾಡಿದ್ದು ನಿಜವಾದ ನನಗೆ ಹೂವಿನ ಸರ ಎತ್ತದಷ್ಟೇ ಒಂದು ಅನುಕೂಲವಾಗಿ ಚಿತ್ರ ನಡೀತು. ಬಿಡುತ್ತೋ ಅನ್ನೋದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೇನೆ. ಸೊ ಏನೋ ನಮ್ಮ ಒಂದು ಪ್ರಯತ್ನ. ಈ ಚಿತ್ರದ ಒಂದು ವಿಶೇಷ ಏನಂದರೆ ಸಿನಿಮಾ ರಂಗದಲ್ಲಿ ಅನಿವಾರ್ಯ ಆದರೂ ಸಹ ಈ ಮದ್ಯಪಾನ ಧೂಮಪಾನ ಯಾವುದನ್ನು ನಾವು ಬಳಸಿಲ್ಲ ಇಲ್ಲಿ. ಅದೇ ಒಂದು ವಿಶೇಷ. ಎಲ್ಲ ಸಮೇತ ಕೂತ್ಕೊಂಡು ನೋಡಬೇಕಾದಂಥ ಒಂದು ಚಿತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಕಾರಣ. ಜೈ ಕರ್ನಾಟಕ. ಚಿನ್ನದಂತೆ ಸದಾ ಆಕರ್ಷಕ ಬೆಲೆ ಬಾಳುವವರು ಜಯಮ್ಮನವರ ಪತಿಯವರು ಚಿತ್ರರಂಗದಿ ಜಯ ಸಾಧಿಸಿರುವ ಶೂರರು. ಚಿನ್ನಾರಿ ಮುತ್ತ, ಕೃಷ್ಣನ ಕೊಳಲು, ಗೌಡರ ಸುಪುತ್ರರು. ಕನ್ನಡ ಚಿತ್ರರಂಗದಿ ರಂಗು ಬಳಿದವರು. KFCCಯ ಖಜಾಂಚಿ ಉಪಾಧ್ಯಕ್ಷರಾಗಿ ದುಡಿದವರು. ತಪ್ಪು ಕಂಡರೆ ಜ್ವಾಲಾಮುಖಿ, ಜಗಮೆಚ್ಚಿದ ಹುಡುಗ ಸದಾ ಹಸನ್ಮುಖಿ ನಮ್ಮ S.A. ಚಿನ್ನೇಗೌಡರು. ನಾನು ಮಾತಾಡೋದು ಏನಿಲ್ಲ, ಎಲ್ಲ ಜೈನವ್ರು ಮಾತಾಡ್ಬಿಟ್ರು, ಅವರು ರಾಮಕೃಷ್ಣ ಅವ್ರು ಮಾತಾಡ್ಬಿಟ್ರು. ನನಗೆ ಇದು ನಾವು ಮುಗಿಸ್ಕೊತೀನಿ ಅಷ್ಟೇ. ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ ಮತ್ತು ZTVನಲ್ಲಿ ಬರ್ತಾ ಇದ್ದಂಥ ಬದುಕು ಚಟ್ಕಾಬಂಡಿ, ಸುವರ್ಣದಲ್ಲಿ ಬರ್ತಾ ಇದ್ದಂಥ ಕಥೆಯೆಲ್ಲ ಜೀವನದ ಕಂಟೆಂಟ್ ಡೈರೆಕ್ಟ್ರು. ಸಿನಿಮಾ ಬಗ್ಗೆ ನನಗೆ ನಿಮಗೆ ಗೊತ್ತಿದ್ದಷ್ಟು ಗೊತ್ತಿಲ್ಲ, ಇದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ನಾನು. ಆದರೆ ಈ ಸಂಚಿಕೆಗಳನ್ನು ನಿರ್ದೇಶಿಸುವಾಗ ನಾನು ಗಮನಿಸಿದಂಥ ಒಂದು ಮೂಲ ಅಂಶ ಏನು ಅಂದರೆ, ಯಾವುದೇ ಒಂದು ಯಶಸ್ಸು ಅಥವಾ ವೈಫಲ್ಯದ ಮಧ್ಯೆ ಇರೋ ಒಂದು ಮೂಲ ಧಾತುಗಳು ಯಾವುದು ಅಂದರೆ ಪ್ರೇಮ ಮತ್ತು ನಿಷ್ಠೆ, ಲವ್ ಆ್ಯಂಡ್ ಲಾಯಲ್ಟಿ. ಈ ಎರಡಕ್ಕೆ ಧಕ್ಕೆ ಆದಾಗ ಮನುಷ್ಯ ಸಂಬಂಧಗಳು ಹಳಿಸೋಗುತ್ತೆ, ಬದುಕು ದುರಂತ ಅಂತ್ಯ ಕಾಣುತ್ತೆ. ಇದು ನಾನು ಈ ಸಂಚಿಕೆಗಳನ್ನು, ಈ 4 ಸಂಚಿಕೆಗಳನ್ನು ಮಾಡಿಕೊಳ್ಳುವಾಗ ಕಂಡುಕೊಂಡಂಥ ಸತ್ಯ. ಇದು ನಾನು ಯಾಕೆ ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಈ ಕಾಸ್ಟ್ ಕೌಚಿಂಗ್ ಬಗ್ಗೆ ಇವತ್ತು ಬಹಳಷ್ಟು ಚರ್ಚೆ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ನಿರ್ದೇಶಕ, ನಟ, ಚಿತ್ರರಂಗದವರ ಮಾನವೀಯ ಸಂಬಂಧಗಳ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇರುವಾಗ ಈ ಚಿತ್ರ ಅತ್ಯಂತ ಹೆಚ್ಚು ಪ್ರಸ್ತುತ ಅಂದ್ಕೊಳ್ತೇನೆ. ನಾನು ಕಥಾ ಅಂದರೆ ಇರ್ಬೋದು ಅಂತ ನಾನು ಗ್ರಹಿಸ್ಕೊಂಡಿದ್ದೀನಿ, ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಒಂದು ವಿಶೇಷವಾದ ಸಮಾರಂಭದಲ್ಲಿ ಭಾಗಿಯಾಗಿದ್ದೇವೆ. ಅದರ ಮೂಲ ಕಾರಣ ಗಗನ ಕುಸುಮ. ಹೆಸರು ತುಂಬ ಚೆನ್ನಾಗಿದೆ, ಟೈಟ್ಲ್ ಮಾತ್ರ ಸೂಪರ್ ಟೈಟ್ಲ್. ಆ ಗಗನ ಕುಸುಮ ಚಿತ್ರದ ಟ್ರೈಲರ್ ಲಾಂಚ್ ಹಾಗೂ ಹಾಡುಗಳನ್ನ ಬಿಡುಗಡೆ ಮಾಡಿದ್ದಾರೆ. ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ಮೇಲಾಗಿ ನಾಗೇಂದ್ರ ಜೈನ್ ಅವರು ಭಾಳ ಕಷ್ಟಪಟ್ಟು ತುಂಬ ವರ್ಷಗಳಿಂದ ಸಾಧನೆಯ ಫಲ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಗಗನ ಕುಸುಮ ಇದಕ್ಕೆ ಸಾಥ್ ಕೊಟ್ಟವರು ನಿರ್ಮಾಪಕರಾದಂಥ ಚೇತನ್ ಅವರು, ಶೇಖರ್ ಅವರು. ನಿಜವಾಗ್ಲೂ ಕೂಡ
ನಾನು ಯಾವಾಗಲೂ ಕೂಡ ನಿರ್ಮಾಪಕರ ಪರ. ಯಾಕಪ್ಪ ಅಂದರೆ ನಿರ್ಮಾಪಕ ಇಲ್ಲದೆ ನಾವು ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ನಿರ್ದೇಶಕರಾಗಲಿ, ಕಲಾವಿದರಾಗಲಿ, ಡೈರೆಕ್ಟರ್ ಆಗಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಲಿ, ಯಾರೇ ಆದರೂ ಕೂಡ ನಿರ್ಮಾಪಕ ಮುಖ್ಯ. ನಿರ್ಮಾಪಕ ಇಲ್ಲ ಅಂದರೆ ನಾವೆಲ್ಲ ಜೀರೋನೇ. ಆದ್ದರಿಂದ ಈ ಚಿತ್ರದ ನಿರ್ಮಾಣಕ್ಕೆ ಸಹಕಾರ ನೀಡಿದಂಥ ನಿರ್ಮಾಪಕರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ರಾಜರಾಜೇಶ್ವರಿ ಅವರು ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತೀನಿ. ಈಗಾಗಲೇ ಅನೇಕ ಮಹನೀಯರು ಮಾತಾಡಿದ್ದಾರೆ. ಈ ಸಭೆಯಲ್ಲಿ ಅನೇಕ ಗಣ್ಯಾತಿ ವ್ಯಕ್ತಿಗಳೆಲ್ಲೂ ಕೂತಿದ್ದಾರೆ. ಎಲ್ಲರ ಹೆಸರನ್ನು ಹೇಳಕ್ಕೆ ಹೋಗ್ತು ಅಂದರೆ ನೀವು ಬೈಕೋತೀರ, ಏನು ಸರ್ ಎಲ್ಲರೂ ಹೇಳಿದ್ದಾರೆ ನೀವು ಯಾಕೆ ಹೇಳ್ತೀರಿ ಸರ್. ಎಲ್ಲರೂ ಕೂತಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ. ಒಳ್ಳೆ ಸಿನಿಮಾವನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬರೀ ಸಾಂಗ್ಗಳು ಮಾತ್ರ ನೋಡಿದ್ದು ನಾನು, ಪೂರ್ತಿ ಸಿನಿಮಾ ನೋಡಿಲ್ಲ. ಪೂರ್ತಿ ಸಿನಿಮಾ ನೋಡಿದರೆ ಅದು ಏನು ಎತ್ತ ಅಂತ ಹೇಳ್ಬೋದಾಯಿತು. ಈಗ ಸಾಂಗ್ಗಳು ನೋಡಿದ್ದೀವಿ. ಸಾಂಗ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಗೇಂದ್ರ ಜೈನ್ ಅವರು. ಜೊತೆಗೆ ಈ ಚಿತ್ರದ ಕಲಾವಿದರು ತುಂಬ ಜನ ಬಂದಿದ್ದಾರೆ. ತುಂಬ ಜನ ಕಲಾವಿದರಿದ್ದಾರೆ ಇಲ್ಲಿ ಅಲ್ವಾ. ಯಾರ ಹೆಸರು ಹೇಳಕ್ಕೂ ಗೊತ್ತಾಗ್ತಾ ಇಲ್ಲ. ಅವರೊಬ್ಬರು ಮಾತ್ರ ನೋಡಿದೆ ಫಸ್ಟ್ ಬಂದಾಗ ನಾನು ಆಡಿಟೋರಿಯಂನಲ್ಲಿ. ಇವ್ರು ಕಲಾವಿದರು ಇರಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅವರೇ ಹೀರೋಯಿನ್ ಇದರಲ್ಲಿ. ಅದರಿಂದ ಎಲ್ರಿಗೂ ಒಳ್ಳೇದಾಗ ನಿಜವಲ್ಲೂ ಕೂಡ ನಾಗೇಂದ್ರ ಜೈನ್ ಅವರು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ಸಿನಿಮಾ ಇವತ್ತು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇವತ್ತು ಸಿನಿಮಾ ಮಾಡೋದು ಈಸಿ, ಬಿಡುಗಡೆ ಮಾಡೋದು ಇನ್ನೂ ಕಷ್ಟ. ಬಿಡುಗಡೆ ಆದ್ಮೇಲೆ ಯಶಸ್ವಿ ಆದರೆ ಕೈ ಚಪ್ಪಾಳೆ ಹೊಡೆದ್ರೆ ನಿರ್ಮಾಪಕರು ಜೈ ಅಂತಾರೆ, ನಿರ್ದೇಶಕರು ಜೈ ಅಂತಾರೆ. ಆಮೇಲೆ ಜೊತೆಲಿ ಅಲ್ಲಿ ಹಾಕ್ಬಾರ್ದು, ಕಲಾವಿದರೆಲ್ಲರೂ ಕೂಡ ಜೈ 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 ಅಂತೀವಿ. ಇಲ್ಲಾಂದ್ರೆ ಏನು ಮಾಡೋದು? ಮೊದಲೆಲ್ಲ ಹೇಗಾಗ್ತಿದ್ದಪ್ಪ ಅಂದರೆ ನಿರ್ಮಾಣ ಮಾಡಿದಾಗ ನಾವು ಅದಕ್ಕೊಬ್ಬರು ವಿತರಕರು ಇರ್ತಾಯಿದ್ರು. ವಿತರಕರಿಗೆ ಅವ್ರು ತಗೊಂಡೋಗಿ ಕೊಡ್ತಾ ಇದ್ರು. ಅದನ್ನು ನಾವು ಎಲ್ಲ ಕಡೆ ಬಿಡುಗಡೆ ಮಾಡ್ತಾ ಇದ್ವಿ. ಆಗು ಹೋಗಳೆಲ್ಲೂ ಹಂಚ್ಕೋತಾ ಇದ್ವಿ. ಈಗ ಹಾಗಲ್ಲ. ಈಗ ನಿರ್ಮಾಣ ಮಾಡೋದೊಂದು ಕರ್ತವ್ಯ ಅಷ್ಟೇ. ನಿರ್ಮಾಣ ಮಾಡ್ತೀವಿ. ನಿರ್ಮಾಣ ಮಾಡಿದ್ಮೇಲೆ ಎಲ್ಲವನ್ನೂ ನಿರ್ಮಾಪಕನೇ ಹೊತ್ಕೋಬೇಕು. ಇವಾಗ ಅದಕ್ಕೋಸ್ಕರ ನಾನೇನು ಹೇಳ್ತೀನಪ್ಪ ಅಂದರೆ, ನಾನು ನಿರ್ಮಾಪಕರ ಪರವಾಗಿ ಮಾತಾಡ್ತಾ ಇದ್ದೀನಿ. ಆ ನಿರ್ಮಾಪಕರಿಗೆ ಹಣ ತೊಡಗಿಸಿದಾರಲ್ಲ ಪುಣ್ಯಾತ್ಮ, ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಯಶಸ್ಸು ಸಿಗಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ. ಯಾಕೆಂದರೆ ಈ ಸಿನಿಮಾ ಮಾಡೋದು ಒಂದು ಇದೊಂಥರ ಚಟ. ಆಮೇಲೆ ಕಲಾವಿದರು ಬಿಡಿ, ಕಲಾವಿದರು ಎಲ್ಲರೂ ಬಂದಿದ್ದೀರಿ, ಕೂತಿದ್ದೀರಿ, ಅವ್ರು ಕರಿತೀವಿ, ಪಾರ್ಟ್ ಮಾಡ್ತಾರೆ, ಬಣ್ಣ ಹಾಕ್ತಾರೆ, ಹೋಗ್ತಾರೆ. ಸಕ್ಸಸ್ ಆದಾಗ ಅವ್ರಿಗೆಲ್ರಿಗೂ ಜೈ ಜೈ ಅಂತೀವಿ. ಏನು ಹೆಚ್ಚು ಕಡಿಮೆ ಆದಾಗ ಏನೋ ಸುಮಾರಾಗಿ ಆಯ್ತು ಕಣೆ ಅಂದ್ಬಿಡ್ತೀವಿ. ಅವೆಲ್ಲದು ಬೇಡ. ಎಲ್ಲ ಮಿತ್ರರೆಲ್ಲ ಬಂದಿದ್ದಾರೆ, ನಮ್ಮ ವರದಿಗಾರರು ಬಂದಿದ್ದಾರೆ, ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ. ಎಲ್ಲ ಗೊತ್ತಿರೋ ಮುಖಗಳಲ್ಲಿ, ಯಾರೇನು ಹೊಸ ಮುಖಗಳು ಏನಿಲ್ಲ ಇಲ್ಲಿ. ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ನಿಮ್ಗೆ ನೀವು ಹೇಳಬೇಕಾಗಿಲ್ಲ. ನೀವು ಜೈ ಅಂದರೆ ನಾವು ಜೈ. ನಾಗೇಂದ್ರ ಕುಮಾರ್ ಜೈನ್ ಅವರ ಸಂಪಾದನೆ ಅಂತ, ಇದು ಅವರ ಆಸ್ತಿ. ಯಾಕಂದರೆ ಬಹುಶಃ ಇಲ್ಲಿ ಇರೋರೆಲ್ಲರೂ ಕೂಡ ಜೈನ್ ಅವರಿಗೆ ಈ ಸಿನಿಮಾಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಪ್ರೀತಿಯಿಂದ ಬಂದಿದ್ದೀರಿ. ಹಾಗಾಗಿ ಇದು ಅವರ ದಶಕಗಳ ಸಂಪಾದನೆ. ನನಗೆ ಮೊದಲು ಅಣ್ಣವರು ಮಾತಾಡಿದ್ದಾರೆ. ಅವರು ಕೂಡ ಅವರ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಬಗ್ಗೆ. ಹಾಗಾಗಿ ನಾನು ಹೆಚ್ಚು ಮಾತಾಡುವಂಥದ್ದು ಏನಿಲ್ಲ. ನಾವು ನಮ್ಮ ಜೀವನದಲ್ಲಿ ಕಂಡುಕೊಂಡಂಥ ಒಂದೆರಡು ಸತ್ಯಗಳನ್ನು ನಾನು ಶೇರ್ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಒಂದೇನೆಂದರೆ, ಸಿನಿಮಾ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಅದೊಂದು ನಿರ್ದೇಶಕರ ಮಾಧ್ಯಮ. ಅದು ಅವನು ಕ್ಯಾಮ್ರಾ ಇಟ್ಕೊಂಡು ಬರೆಯುವಂಥ ಒಂದು ಕತೆ, ಅವನ ಕನಸು. ಅಷ್ಟೇ ಸತ್ಯ, ಸಿನಿಮಾ ಒಂದು ಟೀಮ್ನ ಕೆಲಸ ಕೂಡ. ಟೈಮಿಗೆ ಸರಿಯಾಗಿ ಒಂದು ಲೋಟ ಕಾಫಿ ಬರಲಿಲ್ಲ ಅಂತಂದ್ರೂ ಕೂಡ ಸಿನಿಮಾ ನಿಂತು ಹೋಗ್ಬಿಡತ್ತೆ. ಅದು ಸಿನಿಮಾ ಇನ್ನೊಂದು ಬ್ಯೂಟಿ ಅಂದರೆ, ಅತ್ಯಂತ ಅವ್ಯವಸ್ಥೆಗಳ ನಡುವೆ ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಉದ್ಯಮ. ಫ್ರೇಮಿನ ಒಂದು ಮಿತಿಯಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇರ್ತದೆ. ಆದರೆ ಫ್ರೇಮನ್ನು ಬಿಟ್ಟು ಹೊರಗಡೆ ಬಂದು ನೋಡಿದಾಗ
ಏನೇನೋ ಸಮಸ್ಯೆಗಳು ನಡೀತಾ ಇರ್ತದೆ. ಅವನು ಯಾರೋ ಬಾಟ ಕೊಟ್ಟಿಲ್ಲ ಅಂತಾನೆ, ಇವನು ಯಾರೋ ಊಟ ಕೊಟ್ಟಿಲ್ಲ ಅಂತಾನೆ, ಮತ್ತೊಬ್ಬ ಯಾರೋ ಕಾಫಿ ಕೊಟ್ಟಿಲ್ಲ ಅಂತಾನೆ. ಆದರೆ ಪ್ರೇಮನ ಒಳಗಡೆ ಬರ್ತಿದ್ದಾಗ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅದು ಎಲ್ಲ ಮುಗಿದು ಈ ಹಂತಕ್ಕೆ ಬರೋದಿದೆಯಲ್ಲ, ಒಂದು ರೀತಿಯ ಹೆರಿಗೆ ನೋವು ತೋರಿಸ್ಬೇಕು, ಅವರ ಅಭಿಪ್ರಾಯಗಳನ್ನು ತಗೊಳ್ಬೇಕು, ಪ್ರತಿಯೊಬ್ಬರನ್ನು ಮೆಚ್ಚಿಸ್ಬೇಕು, ಈ ಕೆಲಸ. ಹಾಗಾಗಿ ಸಾಧಾರಣವಾಗಿ ಏನು ಮಾಡ್ಬಿಡ್ತಾರೆ ಅಂತಂದ್ರೆ, ಒಂದು ಸಕ್ಸಸ್ನ ಫಾರ್ಮುಲಾ ಇದೆಯಲ್ಲ, ಅದನ್ನು ಇಟ್ಕೊಂಡು ಮಾಡ್ಬಿಡ್ತಾರೆ. ಈ ಕೋರ್ಟ್ನಲ್ಲಿ ಅಡ್ವೊಕೇಟ್ಸು, ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದವರು ಕೂತ್ಕೊಂಡು ಮಾತನಾಡೋದು ಅಂದ್ರೆ ಬರೀ ಕಷ್ಟ. ನಾನು ಒಬ್ಬ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದೆ, ಅಂದರೆ ಸೀನಿಯರ್ ಆಫೀಸರ್ ಆಗಿದ್ದೆ. ಯಾವಾಗಲೂ 100 ಜನ ಇರಬೇಕಿದ್ರೆ ನಾನು ಕೂತ್ಕೊಂಡು ಮಾತನಾಡೋದು ಬರೀ ಕಷ್ಟ ಆಗ್ತಿತ್ತು. ನಾನು ನಾಟ್ ಓನ್ಲಿ ಎ ಗೌರ್ಮೆಂಟ್ ಆಫೀಸರ್, ಆ್ಯಸ್ ಎ ಫಿಲ್ಮ್ ಪ್ರೊಡ್ಯೂಸರ್, ಐ ಆಮ್ ಎ ಫಿಲ್ಮ್ ಡಿಸ್ಟ್ರಿಬ್ಯೂಟರ್, ಐ ವಾಸ್ ಎ ಜರ್ನಲಿಸ್ಟ್. ಒಂದು ವಿಕ್ರಾಂತ್ ಕರ್ನಾಟಕ ಅಂತ ಒಂದು ಪತ್ರಿಕೆಯನ್ನು ಸುಮಾರು 3 ವರ್ಷಗಳ ಕಾಲ ನಾನು ನಡೆಸಿದ್ದೆ. ಅದೇ ರೀತಿ ಬಿಸ್ನೆಸ್ ಮ್ಯಾನ್ ಮತ್ತು ಇಂಡಸ್ಟ್ರಿಯಲಿಸ್ಟ್ ಕೂಡ. ನಾನು ಅಧಿಕಾರಿಯಾಗಿದ್ದಾಗ ಫಿಲ್ಮ್ ಮಾಡಬೇಕು ಅಂದರೆ ಒಬ್ಬ IAS ಆಫೀಸರ್ ನನಗೆ ಕೇಳಿಕೊಂಡ್ರು, ನೋಡಿ ಒಳ್ಳೆ ನೀವು ಪ್ರೊಡ್ಯೂಸ್ ಮಾಡೋದು ಕಷ್ಟ, ಒಬ್ಬ ಒಳ್ಳೆ ವರ್ಕಿಂಗ್ ಪ್ರೊಡ್ಯೂಸರ್ ಒಬ್ಬರು ಕೊಡ್ತೇವೆ, ಇನ್ವೆಸ್ಟ್ಮೆಂಟ್ ನೀವು ಮಾಡಿ, ಅವರು ಇದೆಲ್ಲ ಕೆಲಸ ನೋಡ್ಕೊತಾರೆ ಅಂತ. ಒಬ್ಬ ಅಧಿಕಾರಿಯಿಂದಿದ್ದೇ ಜನಗಳಿಗೆ ಏನು ಬರುತ್ತೆ ಅಂದರೆ, ಓಹ್ ಇವನೇನು ಸಾಕಷ್ಟು ಲಂಚ ಹೊಡೆದಿದ್ದಾನೆ ಅಂತ. ನಾನು ಒಬ್ಬ ಜೈನ, ಈಗ ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಧ್ಯಕ್ಷ ಕೂಡ ಆಗಿದ್ದೇನೆ. ನಾವು ಜೈನ್ಸ್ ಅಂದರೆ ಬಿಸ್ನೆಸ್ ನಮ್ಮಲ್ಲಿ ಇಟ್ಸ್ ವೆರಿ ಕಾಮನ್. ನಾನು ಸರ್ವೀಸ್ನಲ್ಲಿ ₹1 ಲಂಚ ಮುಟ್ಟಿದವರಲ್ಲ. ಮುಖ್ಯಮಂತ್ರಿಗಳಿಗೂ ಮತ್ತು ಸ್ಪೀಕರ್ಗೂ ಒಂದು ಸರ್ತಿ ಹೇಳಿದೆ, ಐ ಆಮ್ ಸಾರಿ ಸರ್, ಐ ಕೆನಾಟ್ ಕ್ಲಿಯರ್ ದಿಸ್ ಫೈಲ್ ಅಂತ. ಯಾರೋ ಒಬ್ಬ ಕಾಂಗ್ರೆಸ್ MP ನಾನು ಮಾಡಲಿಕ್ಕೆ ಆಗೋದಿಲ್ಲ, ಬೇಕಿದ್ರೆ ನಾನು ಅಂಡರ್ ಸೆಕ್ರೆಟರಿ ಕಳಿಸ್ಬಿಟ್ಟು ನನಗೆ ಬರಲೇಬೇಡಪ್ಪ ಹಾಗೆ ಕಳಿಸು ಅಂತ ಹೇಳ್ತೇನೆ, ಹಾಗೆ ಅಂತ. ಅಂದರೆ ಫೈನಾನ್ಷಿಯಲ್ ಇದರಲ್ಲಿ ಹೈಲಿ ಡಿಸಿಪ್ಲಿನ್ ಆಗಿದ್ದನು. ಆಮೇಲೆ ಫಿಲ್ಮ್ ಪ್ರೊಡಕ್ಷನ್ಗೆ ಅಂತ ಬಂದೆ, ಯಾರಿಗೋ ಒಬ್ಬರು ಕೊಟ್ಟಾಗ ಒಬ್ಬ ಹಿರಿಯ ನಟ ಅನಂತ್ ನನಗೆ ಹೇಳಿದ್ರು, ಸರ್ ನೀವು ಈ ರೀತಿ ಕೊಟ್ಬಿಟ್ರೆ ಫಿಲ್ಮ್ ಪ್ರೊಡಕ್ಷನ್ ಕಾಸ್ಟ್ ಇಲ್ಲೆಲ್ಲ ಹೋಗ್ಬಿಡುತ್ತೆ, ಎಲ್ಲ ನಾನೇ ನೋಡ್ಕೊಳ್ತೀನಿ ಸರ್ ಅಂದರು. ಆನಂತರ ಎಲ್ಲ ಅವ್ರಿಗೆ ಬಿಟ್ಟೆ. ಭಾಳ ಅಚ್ಚುಕಟ್ಟಾಗಿ ಏನೋ ಮಾಡಿದ್ರು. ಆದ್ದರಿಂದ ನನ್ನಿಂದ ಅವ್ರಿಗೆ ಬೇರೆ ಮುಂದೆ ಅನುಕೂಲ ಆಗೋದಿತ್ತು, ಅದಕ್ಕೋಸ್ಕರ ಭಾಳ ಅಚ್ಚುಕಟ್ಟಾಗಿ ಮಾಡಿ ರಿಲೀಸ್ ಮಾಡಿದ್ರು. ಅದು ಯಾರೇ ನೀ ಅಭಿಮಾನಿ ಅಂತ ಅಲ್ಲ, ಯಾರೇ ನೀ ಅಭಿಮಾನಿ ಇಲ್ಲ, ಯಾರಿಗೂ ಹೇಳಬೇಡಿ ಅಂತ. ಮತ್ತು ಅಂಡಮಾನ್, ಅದು ಒಂದು ನಾನು ಮತ್ತು ರಾಜ್ಕುಮಾರು ವರ್ಧಪ್ಪ ಅವರು ಭಾಳ ಕ್ಲೋಸ್ ಆಗೋದಕ್ಕೆ ಒಂದು ಸದಾವಕಾಶ ನನಗೆ ಸಿಕ್ತು. ಅದರಲ್ಲಿ ಪ್ರತಿ ದಿವಸ ನಾನು ರಾಜ್ಕುಮಾರು ವರ್ಧಪ್ಪ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಫಿಲ್ಮ್ ಕತೆ ಬಗ್ಗೆ, ಬೇರೆ ಎಲ್ಲೆಲ್ಲ ಶೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಇದರಿಂದ ನಾನು ರಾಜ್ಕುಮಾರ್ ವರ್ಧಪ್ಪ ಭಾಳ ಹತ್ತಿರವಾಗಿರೋದಕ್ಕೆ ಭಾಳ ಒಂದು ಸಹಾಯ ಆಯಿತು. ಇದಾದ ನಂತರ ಯಾರೇನೇ ಅಭಿಮಾನಿ ಮಾಡಿದೆ, ಅದು ಸುಮಾರು 2 ಕೋಟಿಗೂ ಮಿಕ್ಕಿ ಆಗ ನಾನು ಖರ್ಚು ಮಾಡಿದ್ದೆ. ಆದರೂ ಕೂಡ ಯಾವುದೋ ಕಾರಣದಿಂದ ಅಷ್ಟಾಗಿ ಸಕ್ಸಸ್ ಕಾಣಲಿಲ್ಲ. ಎಲ್ಲಕ್ಕಿಂತಲೂ ಹೆಚ್ಚಿಗೆ ಒಂದು ಇರುವರ್ ಅಂತ ಹೇಳ್ಬಿಟ್ಟು ಒಂದು ಫಿಲ್ಮ್, ಹಿಂದಿ ಫಿಲ್ಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೋಗಿ ಅದಕ್ಕೆ ಇರುವರನ್ನು ಫಿಲ್ಮ್ಗೆ 7.5 ಕೋಟಿ ರೂಪಾಯಿ ನಾನು ಮತ್ತು ನನ್ನ ಸ್ನೇಹಿತರಾದ ಸುಧೀರ್ ಇನ್ವೆಸ್ಟ್ ಮಾಡಿದ್ವಿ. ಕೊನೆಗೆ ಅದು ರಿಲೀಸ್ ಆಗಿ ಫ್ಲಾಪ್ ಆಯಿತು. ಅದಕ್ಕೆ ಹಿಂದಿ ಫಿಲ್ಮ್ ಮಾಡೋದು ಬೇಡ ಅಂತ ವಿ ಡ್ರಾಪ್ಡ್ ಇಟ್. ಅದಕ್ಕೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ, ಒಬ್ಬ ಪ್ರೊಡ್ಯೂಸರ್ ಆದವನಿಗೆ ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಬರುತ್ತೆ. ಇದನ್ನು ಜನ ಈಗ ಯಾವುದೋ ನಮ್ಮ ನಾಗೇಂದ್ರ ಕುಮಾರ್ ಅವರು ಮತ್ತು ಪ್ರೊಡ್ಯೂಸರ್ ಆದಂಥ ಶೇಖರ್ ಅವರು ಕಷ್ಟಪಟ್ಟು ಒಂದು ಮೂವಿ ಮಾಡಿದ್ದಾರೆ. ನಮ್ಮದೆಲ್ಲ ಒಂದು ಏನು ಇರಬೇಕು ಅಂತ ಹೇಳಿದ್ರೆ, ಒಂದು ಫಿಲ್ಮ್ ಯಾವುದೋ ಬಂದಿದೆ ಕನ್ನಡದಲ್ಲಿ, ಅದು ಒಂದು ಹೊಸಬ್ರು ಬಂದಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೋಗಿ ನೋಡಬೇಕು, ಅವರಿಗೆಲ್ಲ ನಾವು ಎನ್ಕರೇಜ್ ಮಾಡಬೇಕು. ಇದರಿಂದ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ನಾನು ತೆಲುಗು ಮತ್ತು ಹಿಂದಿ ಚಿತ್ರಗಳನ್ನ ಸಾಕಷ್ಟು ವಿತರಣೆ 106 ಚಿತ್ರಗಳನ್ನ ವಿತರಣೆ ಮಾಡಿದ್ದೇನೆ. ಆದರೂ ನಮ್ಮ ಕನ್ನಡಕ್ಕೆ ಎಲ್ಲರೂ ಈ ರೀತಿ ಪ್ರೋತ್ಸಾಹ ಕೊಡೋದಕ್ಕೆ ನಾವು ಒಮ್ಮೆ ಫಿಲ್ಮ್ ಥಿಯೇಟರ್ಸ್ಗೆ ಹೋಗಿ ನೋಡಬೇಕು. ಇದೇ ರೀತಿ ನಾಗೇಂದ್ರ ಕುಮಾರು ಮತ್ತು ಪ್ರೊಡ್ಯೂಸರ್ ಅವರು ಏನು ಕಷ್ಟಪಟ್ಟು ಮಾಡಿದ್ದಾರೆ, ಇದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಈ ವೇದಿಕೆ ನಾ ಹೇಗೆ ಬಂದೆ ಅಂತಂದರೆ, ಇವರು ನಾಗೇಂದ್ರ ಕುಮಾರ್ ಜೈನ್ ಅವರ ಪರಿಚಯ.
ನಾವು ಚಂದನ ವಾಹಿನಿಯಲ್ಲಿ ಕಳೆದ 5.5 ವರ್ಷದಿಂದ ಒಂದು ಜೈನ ಧಾರ್ಮಿಕ ಧಾರಾವಾಹಿ ರತ್ನತ್ರಯ ಅಂತ ಪ್ರತಿ ಭಾನುವಾರ ಬೆಳಿಗ್ಗೆ 9ರಿಂದ 9:30ವರೆಗೂ ಪ್ರಸಾರ ಆಗ್ತಾ ಇದೆ. ಅದಕ್ಕೆ ಮೊದಲು ನಾಗೇಂದ್ರ ಕುಮಾರ್ ಜೈನ್ ಅವರು ನಿರ್ದೇಶಕರಾಗಿದ್ದರು ಅದಕ್ಕೆ. ಸೊ ಇದರಲ್ಲಿ ಕೆಲವು ಮಾರಲ್ಸ್ ಹೇಳುವಂತಹ ಕಿರುಚಿತ್ರಗಳು, ಸಾಮಾಜಿಕ ಕಳಕಳಿಯುಳ್ಳ ಕವನಗಳು ಮತ್ತು ಕೆಲವು ಜೈನ ಧಾರ್ಮಿಕ ಕಾರ್ಯಕ್ರಮಗಳು, ಹೀಗೆ ವೈವಿಧ್ಯಮಯವಾಗಿ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಕಾರ್ಯಕ್ರಮಗಳು ಬರ್ತಾ ಇದೆ. ತಮಗೆ ಬಿಡುವಾದಾಗ ತಾವು ಕೂಡ ನೋಡಬಹುದು ಪ್ರತಿ ಭಾನುವಾರ ಬೆಳಿಗ್ಗೆ 9ರಿಂದ 9:30ವರೆಗೆ. ಹೀಗಾಗಿ ಈ ದೃಶ್ಯ ಮಾಧ್ಯಮ ಏನಿದೆ ಇದು ಬಹಳ ಪ್ರಭಾವಶಾಲಿಯಾದಂತಹ ಮಾಧ್ಯಮ. ಬೇರೆ ಮಾಧ್ಯಮಗಳಿರ್ಬೋದು, ಆದರೆ ಇವತ್ತು ಯುವಜನತೆಯನ್ನು ಮಕ್ಕಳನ್ನು ಆಕರ್ಷಿಸೋದು ಜಾಸ್ತಿ ದೃಶ್ಯ ಮಾಧ್ಯಮನೇ. ಅದರಿಂದ ಸಮಾಜಕ್ಕೆ ನಾವು ಏನು ಒಳ್ಳೆಯ ಒಂದು ಮೆಸೇಜ್ ಕೊಡ್ಬೋದು ಅಂತಹ ಜವಾಬ್ದಾರಿ ಸಿನಿಮಾ ಮೇಲಿದೆ. ಸಿನಿಮಾ ಇಸ್ ಅ ವೆರಿ ಗ್ಲಾಮರಸ್ ವರ್ಲ್ಡ್. ಯಾರು ತಾನೇ ಆಕರ್ಷಿತರಾಗಲ್ಲ. ಸಿನಿಮಾ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ, ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಚಿತ್ರಕಥೆ ಬರೆಯೋದಾಗಲಿ, ನಿರ್ದೇಶಕರಾಗಲಿ, ನಿರ್ಮಾಪಕರಾಗಲಿ, ಫೋಟೋಗ್ರಫಿ, ಯಾವುದೇ ಫೀಲ್ಡ್ಸಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಲ್ಲ ಸಿಕ್ಕಾಪಟ್ಟೆ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಂದರೆ ಈಗಾಗಲೇ ಹೇಳಿದ್ರು, ನಿರ್ಮಾಪಕರ ಒಂದು ಬವಣೆ ಎಷ್ಟಿದೆ, ಹಾಗೆ ನಿರ್ದೇಶಕರ ಜವಾಬ್ದಾರಿ ಎಷ್ಟಿದೆ. ಬರೀ ನಿರ್ದೇಶಕರದಷ್ಟೇ ಅಲ್ಲ, ಇಡೀ ತಂಡದ್ದು. ಯಾಕೆಂದರೆ ಹೀರೋ ಹೀರೋಯಿನ್ ಆದವರಾಗಲಿ, ಯಾವುದೇ ಮುಖ್ಯ ಪಾತ್ರ ವಹಿಸ್ತಾ ಇರೋರು ಸಮಯಕ್ಕೆ ಸರಿಯಾಗಿ ಬಂದು ಆ ಸೆಟ್ಟಿಂಗ್ ಆಗಲಿ ಯಾವುದೂ ವೇಸ್ಟ್ ಆಗದೆ ಇರೋ ಹಾಗೆ ಅವರ ಜವಾಬ್ದಾರಿಯನ್ನು ತಿಳ್ಕೊಂಡು ಕಾರ್ಯನಿರ್ವಹಿಸಬೇಕಾಗುತ್ತೆ. ಈ ವರ್ಲ್ಡ್ ತುಂಬಾ ದೂರದ, ಬಟ್ ನೀವು ಕೊಡುವಂತಹ ಒಂದು ವ್ಯಾಲ್ಯೂ, ಈಗ ಎದುರುಗಡೆ ನಾನು ಶ್ರೀಯುತ ಚೆನ್ನೈಗೌಡರು ನೋಡ್ರೆ ಅವರಲ್ಲಿರುವಂತಹ ವಿನಯತೆ ಎಷ್ಟು ನಮಗೆ ಆದರ್ಶವಾಗಿತ್ತು ಅಂತ ಹೇಳಿ ತುಂಬ ಸಂತೋಷದ ವಿಷಯ. ಅಂತ ಒಳ್ಳೆಯ ಚಿತ್ರವಾದ ಗಗನ ಕುಸುಮನ್ನ ನಾಗೇಂದ್ರ ಪ್ರಸಾದ್ ಜೈನ್ ಅವರು ಕೊಡ್ತಾ ಇದ್ದಾರೆ. ಅವರು ನನಗೆ ಕ್ಲೈಂಟ್, ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಸಂತೋಷದಿಂದ ಬಂದಿದ್ದೀನಿ. ಫಿಲಮ್ ಮಾಧ್ಯಮ ಎಲ್ಲರಿಗೂ ತಿಳಿದಂಥ ವಿಷಯ ಅಂತಂದರೆ, ನಾವು ಸಣ್ಣವರಿದ್ದಾಗಿಂದ ನೋಡ್ಕೊಂಬಂತಹ ಇವತ್ತು ನೆನಲೇಬೇಕಾದಂತಹ ಶ್ರೀಯುತ ರಾಜ್ಕುಮಾರ್ ಸರ್ ಅವರು ಮತ್ತು ಪುನೀತ್ ಸರ್ ಅವ್ರಿಗೆ ನಾವು ಇವತ್ತು ನಮನವನ್ನು ಸಲ್ಲಿಸಬೇಕಾಗುತ್ತೆ. ಅವರ ನೀಡುವಂತಹ ವ್ಯಾಲ್ಯೂ ಬೇಸ್ಡ್ ಸಿನಿಮಾಗಳು ಎಷ್ಟು ಮುಖ್ಯವಾಗಿರುತ್ತೆ ಅಂತಂದರೆ, ಒಂದು ಪ್ರೀತಿಯ ಬಗ್ಗೆ ತೋರಿಸ್ಬೇಕಂದ್ರೆ ಇವತ್ತು ಕೂಡ ಮುಖ್ಯವಾಗಿರುವಂಥದ್ದು ಬಂಗಾರದ ಮನುಷ್ಯ. ಪ್ರತಿಯೊಂದು ಕಣ್ಣಲ್ಲೂ ಅದರಲ್ಲಿರುವಂತಹ ವ್ಯಾಲ್ಯೂನ ನಾವು ಇವತ್ತು ಕೂಡ ಅನುಸರಿಸಲೇಬೇಕಾದಂತಹ ಚಿತ್ರಗಳನ್ನು ನೀವು ಚಿತ್ರತಂಡ ನೀಡಿದ್ದೀರಿ. ಮತ್ತು ವುಮೆನ್ ಸೆಂಟ್ರಿಕ್ ಆದಂತಹ ಚಿತ್ರಗಳು ನಾವು ಹೆಣ್ಮಕ್ಕಳಾಗಿ ನೋಡಬೇಕಾದಂತಹ ಹಿಂದೆ ಬಂದಂತಹ ಚಿತ್ರಗಳು, ಬೆಂಕಿಯಲ್ಲಿ ಅರಳಿದ ಹೂವು, ಮತ್ತು ಕತೆ ಬೇಸ್ಡ್ ಅಂತಂತಹ ಚಿತ್ರ ಆದ ಸುಪ್ರಭಾತ ಚಿತ್ರ ಇರ್ಬೋದು. ಇದೆಲ್ಲ ಹೃದಯಕ್ಕೆ ತಟ್ಟುವಂತಹ ಚಿತ್ರವಾದದ್ದು. ಸೊ ಚಿತ್ರತಂಡ, ನೀವು ಚಿತ್ರಗಳನ್ನು ಏನು ಕೊಡ್ತೀರಾ ಅದು ಜನರಿಗೆ ಬೇಗ ಮುಟ್ಟುವಂಥದ್ದು. ಹಾಗಾಗಿ ಈ ಗಗನ ಕುಸುಮ ಅಂತ ಏನು, ಗಗನ ಕುಸುಮ ಅಂದ ತಕ್ಷಣ ಕೈಗೆಟುಕೋದು ಬಹಳ ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಹಾರ್ಟ್ ಟೀಮ್ ಏನಿದೆ ಅನ್ನೋದು ನಮಗೇನು ಗೊತ್ತಾಗಲ್ಲ. ಯಾಕಂದರೆ ತೆರೆಯ ಹಿಂದೆ ಇವರು ನಿಖಿಲ್ ಸರ್ ಹೇಳಿದ್ರು, ತೆರೆಯ ಹಿಂದೆ ತುಂಬ ಕಷ್ಟಪಟ್ಟು ನೀವು ಫ್ರೇಮ್ ವರ್ಕ್ ಒಳಗಡೆ ನಮ್ಮನ್ನೆಲ್ಲ ಚಪ್ಪಾಳೆ ತಟ್ಟೋ ಹಾಗೆ ಮಾಡ್ತೀರಾ. ಹಾಗೆ ನಾಗೇಂದ್ರ ಕುಮಾರ್ ಜೈನ್ ಅವರು ಈ ಗಗನ ಕುಸುಮ ಅಂತಹ ಒಂದು ಚಿತ್ರವನ್ನ ತುಂಬ ಶ್ರಮವಹಿಸಿ ಮಾಡಿದ್ದಾರೆ. ಮತ್ತೆ ಇಲ್ಲಿರುವ ಒಂದು ಲೇಡಿ ಆಶಾ ಮೇಡಮ್ ಅವರು ಅಡ್ವೊಕೇಟ್ ಅಂತ ಕೇಳ್ಪಟ್ಟೆ, ತುಂಬ ಸಂತೋಷ ಆಯಿತು. ನಮ್ಮ ಫೀಲ್ಡಿಗೆ ಬರ್ತಾ ಇದ್ದಾರೆ, ವೆಲ್ಕಮ್ ಅಂತ ಅವ್ರಿಗೆ. ಇಲ್ಲಿರುವಂತಹ ಎಲ್ಲ ಟೀಮ್ ವರ್ಕರ್ಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮುಖ್ಯವಾಗಿ ಈ 3 ಇದರಲ್ಲಿ ಕೆಲಸ ಮಾಡಿರೋದ್ರಿಂದ, ತೆರೆ ಹಿಂದೆ, ತೆರೆ ಮುಂದೆ ಮತ್ತು ರಿಯಾಲಿಟಿ ಶೋದಲ್ಲಿ ಅನಿಸಿದ್ದು 4 ವ್ಯಕ್ತಿಗಳು ತುಂಬ ಮುಖ್ಯ ಆಗ್ತಾರೆ. ಒಂದು ಮಾಡಿದವರು, ಸಿನಿಮಾ ಮಾಡಿದವರು ನಮ್ಮ ನಾಗೇಂದ್ರ ಕುಮಾರ್ ಜೈನ್ ಅವರು, ಮಾಡಿಸಿದವರು ಶೇಖರನ್ ಸರ್, ಹಾಗೆ ಪ್ರೇರಕ ಮತ್ತು ಅನುಮೋದಕರು. ಪ್ರೇರಕರು ಯಾರು ಅಂತಂದರೆ ಆಡಿಯನ್ಸ್. ಆಮೇಲೆ ಆ ಚಿತ್ರದ ಬಗ್ಗೆ ವಿಮರ್ಶೆ ಬರೆಯೋದಿರ್ಬೋದು, ಆ ಚಿತ್ರವನ್ನು 4 ಜನರಿಗೆ ಹೇಳಿ ಪ್ರಚಾರ ಮಾಡೋದಿರ್ಬೋದು. ಅನುಮೋದಕರು ಅಂದರೆ ಆ ಚಿತ್ರವನ್ನು ಮೆಚ್ಚಿಕೊಳ್ಳುವಂಥವ್ರು. ಈ 4 ಕೆಟಗರಿಯ ವ್ಯಕ್ತಿಗಳು, ಚಿತ್ರ ಇರ್ಬೋದು, ಸೀರಿಯಲ್ ಇರ್ಬೋದು, ರಿಯಾಲಿಟಿ ಶೋ ಇರ್ಬೋದು, ಏನೇ ಇರ್ಬೋದು, ನಾವು ಮಾಡಿರುವಂಥ ಒಂದು ವಸ್ತು
ಪ್ರದರ್ಶನಗೊಂಡಾಗ ಈ 4 ಜನರು ಮುಖ್ಯ ಆಗ್ತಾರೆ. ಹಾಗಾಗಿ ಈ ನಾಗೇಂದ್ರ ಕುಮಾರ್ ಜೈನ್ ಅವರು ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಅಂತ ಅನ್ಕೋತೀನಿ. ಯಾಕೆಂತಂದರೆ ಅವರ ಒಂದು ಆ ಚಂದನ ಚಾನೆಲ್ ಅವರೇನು ಕೆಲಸ ಮಾಡಿದ್ದಾರೆ, ಸೀರಿಯಲ್ ವರ್ಕು, ಸಿನಿಮಾದವರೆಗೂ ಇವತ್ತಿನ ದಿವಸದವರೆಗೂ ಅವರು ಕೂಡ ಅವರಲ್ಲಿ ಅದೇ ಎನರ್ಜಿ ಇಟ್ಕೊಂಡಿದ್ದಾರೆ ಅವರು. ಆಮೇಲೆ ಆ ಒಂದು ಮಾಡಬೇಕು ಕೆಲಸವನ್ನು ಅನ್ನುವಂತಹ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಒಂದು ಆದರ್ಶ ಅಂತ ಅನ್ಕೋತೀನಿ. ಸೊ ಈ ಒಂದು ಚಿತ್ರ ಮಾಡಬೇಕು ಅಂತಂದರೆ ಒಳಗಡೆ ಎಲ್ಲ ತುಂಬ ಸಮಸ್ಯೆಗಳು ಏರ್ಪಾಡಾಗತ್ತೆ, ಅಂದರೆ ಮನಸ್ತಾಪಗಳು ಉಂಟಾಗತ್ತೆ, ಎಲ್ಲ ಆಗುತ್ತೆ. ಆದರೆ ಇದೊಂಥರ ಪ್ರೇಮಿಗಳ ಕಥೆ ಥರ. ಪ್ರೇಮಿಗಳಿಗೆ ಏನೋ ಮದುವೆ ಆಗ್ಬಿಡ್ತಾರೆ, ಮನೆಯಲ್ಲಿ ಇಷ್ಟ ಇರಲ್ಲ, ಬಂಧು ಬಳಗದಲ್ಲಿ ಇಷ್ಟ ಇರಲ್ಲ, ಒಂದು ಮಗು ಆದ ತಕ್ಷಣ ಎಲ್ಲರೂ ಕೂಡ ಸ್ನೇಹಿತರು ಎಲ್ಲರೂ ಕೂಡ ಪ್ರೀತಿಸಕ್ಕೆ ಶುರು ಮಾಡ್ತಾರೆ. ಹಾಗೇನೆ ನಿರ್ದೇಶಕರಿಂದ ಬಂದ ಒಂದು ಕೂಸು, ಅಲ್ಲಿ ಒಳಗಡೆ ಏನೇ ಮನಸ್ತಾಪ ಇರಲಿ ಏನೇ ಇರಲಿ, ಇದು ಬಿಡುಗಡೆ ಸಮಯ ಬಂತು ಅಂದರೆ ಎಲ್ರಿಗೂ ಹಬ್ಬದ ವಾತಾವರಣ. ಒಂದು ಮನೆಯ ನಮ್ಮ ಸಿನಿಮಾ, ನಮ್ಮ ಇದು ಚಿತ್ರ ಅಂತ ಹೇಳ್ಬಿಟ್ಟು ನಾವು ಇದನ್ನು ಎಲ್ರಿಗೂ ತಲುಪ್ಸಕ್ಕೆ ನೋಡ್ತೀವಿ. ಆ ಒಂದು ಇದು ಇವತ್ತಿನ ದಿವಸ ನಡೀಲಿ, ಈ ಚಿತ್ರ 100 ದಿನದ ಪರ್ಯಂತವಾಗಿ ಎಲ್ಲರೂ ಕೂಡ ಇಷ್ಟಪಡೋ ಹಾಗೆ ಎಲ್ರಿಗೂ ತಲುಪಿ ಈ ಚಿತ್ರ ಒಳ್ಳೆಯ ರೀತಿಯಾದಂಥ ಯಶಸ್ಸು ಕಾಣಲಿ ಅಂತ ಹೇಳ್ಬಿಟ್ಟು ನಾಗೇಂದ್ರ ಕುಮಾರ್ ಸರ್ ಜೈನ್ಗೆ ಮತ್ತು ನಮ್ಮ ಶೇಖರನ್ ಸರ್ಗೆ ಮತ್ತು ಎಲ್ಲ ಚಿತ್ರತಂಡದವರಿಗೂ ಕೂಡ ನಾನು ಶುಭಾಶಯನ ಕೋರ್ತೀನಿ. ಗೊತ್ತಿರತಕ್ಕಂಥ ನನ್ನ ಎಲ್ಲ ಕಲಾಭಿಮಾನಿಗಳಿಗೂ ಕಲಾವಿದರಿಗೂ ಹಾಗೂ ಮುಖ್ಯವಾಗಿ ನನ್ನ ಮಾಧ್ಯಮ ಸಹೋದರರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ. ನಾನು ಮತ್ತು ಜೈನ್ ಸರ್, ನಾನು ಒಬ್ಬ ರೈಲ್ವೆ ಕಾರ್ಮಿಕನಾಗಿದ್ದೆ. ಈಗ ಮೊನ್ನೆ ಜೂನ್ 24ರಂದು ನಿವೃತ್ತಿ ಹೊಂದಿದ್ದೀನಿ. ನನಗೂ ಜೈನ್ ಸರ್ಗೂ 1996ರಿಂದ ಒಂದು ಪರಿಚಯ. ಅವರು ರೈಲ್ವೆಯಲ್ಲಿದ್ದರು. ಹಾಗಾಗಿ ರೈಲು ಜೀವಿಯಿಂದ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ರಾಜೇಶ್ ಸರ್ ಜೊತೆ ನಾನು ಅವಾಗ ಚಿಕ್ಕ ಪಾತ್ರದಲ್ಲಿ ಮಾಡಿ ಬಂದೆ. ಅದು ಅವಾಗ ಒಳ್ಳೆ ಝೂಮಲ್ಲಿ ಓಡ್ತಕ್ಕಂಥ ಒಂದು ಸೀರಿಯಲ್ ಆಗಿತ್ತು. ಅದಾದಮೇಲೆ ಅಜಯ ಸೀರಿಯಲ್ ಬಂತು. ಅಜಯ್ ಸೀರಿಯಲ್ ಬಂದಾದಮೇಲೆ ನಾವು ಇನ್ನೂ ಹತ್ತಿರ ಆದ್ವಿ. ಹಾಗೆ ಕೆಲವು ಸಿನಿಮಾಗಳಲ್ಲಿ ನಾನು ನಟನೆ ಮಾಡಿದೆ. ನನಗೂ ನಮ್ಮ ಅಪ್ಪಾಜಿ ಈ ಥರ ಇರ್ತಕ್ಕಂಥ ಚಿನ್ನೇಗೌಡರಿಗೂ ಹೇಗಪ್ಪ ಪರಿಚಯ ಅಂದರೆ, ನಾನು ಜೈನ್ ಸರ್ ಒಂದು ಅಮೃತ ವರ್ಷಧಾರೆ ಅಂತ ಒಂದು ಸೀರಿಯಲ್ನ DD1ಗೆ ಕೊಡಬೇಕಾಗಿತ್ತು. ಆಗ ನಾವು ಅವರು ಇದನ್ನು ಮಾಡಿಬಿಟ್ಟು ಅಪ್ಪಾಜಿ ಹೆಸರಲ್ಲಿ ಹಾಕಿದರೆ ನಮಗೆ ಬೇಗ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಅಪ್ಪಾಜಿನ ಪ್ರೊಡ್ಯೂಸರ್ ಅಂತಂದ್ಬಿಟ್ಟು ಹಾಕಿಬಿಟ್ಟು ಆ DD ತಗೊಂಡು ಹಾಕಿ ಇದು ಮಾಡಿದ್ವಿ. ಅದು ಇನ್ನೂ ಪೆಂಡಿಂಗಲ್ಲಿ ಅಲ್ಲೇ ಇದೆ. ಸಾರ್ ಅಪ್ಪಾಜಿ ಕೊಟ್ಟಿರ್ತಕ್ಕಂಥ 10,000 ರೂಪಾಯಿ ಅಲ್ಲೇ ಇದೆ, ಇನ್ನು ಅದು ವಾಪಸ್ ಬರಲೇ ಇಲ್ಲ. ಅದು ನಮಗೆ ಭಾಳ ಇದಾಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನನಗೊಂದು ಇದು ಬಂತು, ಆ ಅಮೃತ ವರ್ಷಧಾರೆನ ಒಂದು ಯಾವುದೋ ಒಂದು ಪ್ರೈವೇಟ್ ಚಾನಲ್ ಅವರು ತಗೊಂಡ್ಬಿಟ್ಟು ಮಾಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ಭಾಳ ಅದ್ಭುತವಾಗಿದೆ. ಅದನ್ನು ನಾನು ಯಾಕೆ ಹೇಳಿದೆ ಅಂತಂದು ಹೇಳಿದರೆ, ಗಗನ ಕುಸುಮ ಬರೋದಕ್ಕಿಂತ ಅದು ನಮಗೆ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಈಗ ಗಗನ ಕುಸುಮದಲ್ಲಿ ಅಂತಂದು ಹೇಳಿದರೆ ನೀವು ಇದನ್ನು ಮಾಡ್ತೀರಾ ಅಂತಂದು ಹೇಳಿದರು. ನಾನು ಒಬ್ಬ ಯೂನಿಯನ್ ಲೀಡರ್ ಆಗಿದ್ದೆ ರೈಲ್ವೆಯಲ್ಲಿ. ಆಗ ಅವರು ನೀವು ಒಂದು ಯೂನಿಯನ್ನೇ ಇಲ್ಲಿ ಲೀಡರ್ ಆಗಿರಬೇಕು ಅಂತಂದು ಹೇಳಿದರು. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅಲ್ಲಿನೂ ಅದೇ ಇಲ್ಲಿನೂ ಇದೆ ಅಂತ ಸುಮ್ಮನೆ ಇದ್ದೆ. ಅವಾಗಿದ್ದು ಅವರೇನು ಕರೆದ್ಬಿಟ್ಟು, ಇಲ್ಲ ಸರ್ ನೀವೇ ಫಿಲಮಲ್ಲಿ ಡೈರೆಕ್ಟ್ರು ಅಂತಂದೇಳಿ ಇದನ್ನು ಮಾಡಿದರು. ಆವಾಗ ನಾನು ಅವರಿಗೆ ಭಾಳ ಧನ್ಯವಾದಗಳನ್ನು ಅರ್ಪಿಸ್ತಾ, ಶೇಖರ್ರು ಅವ್ರನ್ನ ನಮ್ಮ ಮನೆಗೆ ಕರೆಸಿಬಿಟ್ಟು ನಮ್ಮ ಮನೆಯಲ್ಲೇ ಫಸ್ಟು ಇನಾಗ್ರೇಷನ್ ಆಗಬೇಕು ಅಂತಂದೇಳಿ ಅಲ್ಲೇ ಚಿತ್ರದ ಮುಹೂರ್ತವನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೂ ಕೊನೆಯದಾಗಿ ಚಿತ್ರವನ್ನು ಕುಂಬಳಕಾಯಿ ಹೊಡಿತೀವಲ್ಲ ನಾವೆಲ್ಲ ಮುಗಿದ ಮೇಲೆ ಅದನ್ನೂ ನಮ್ಮ ಮನೆಯಲ್ಲೇ ಮಾಡಿಬಿಟ್ಟು ಅವ್ರಿಗೆಲ್ಲರೂ ಸತ್ಕಾರ ಮಾಡಿಬಿಟ್ಟು ಕಳಿಸಿದೆ ಅಂತ ಒಂದು ಸಂತೋಷ ಈ ಗಗನ ಕುಸುಮ ಇದರಲ್ಲಿ ನನಗಿದೆ ಅಂತಂದು ಹೇಳ್ತೀನಿ. ಈ ಗಗನ ಕುಸುಮ ನೀವೆಲ್ಲರೂ ಮಾಧ್ಯಮ ಮಿತ್ರರೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿದರೆ, ಜನಗಳಿಗೆ ತಲುಪಿದರೆ ಅವ್ರು ಬಂದು ನೋಡಿ ಅದಕ್ಕೆ ಹಾಕಿರ್ತಕ್ಕಂಥ ಹಣದಲ್ಲಿ ಶೇಖರ್ ಅವರು ಅವರ ಹಣವನ್ನು ತಗೋಬೋದಾಗುತ್ತೆ ಅಂತಂದ್ಬಿಟ್ಟು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿದ್ದೀನಿ, ನಂದು ಒಂದು ಬ್ಯಾನರ್ ಇದೆ. ದಯವಿಟ್ಟು ನಾನು ಒಬ್ಬ ಅದರಲ್ಲಿ ಡೈರೆಕ್ಟ್ರು, ಫಿಲಮಲ್ಲಿ ಡೈರೆಕ್ಟರ್ ರೋಲು. ಅದೇ ಒಬ್ಬ ಹಳ್ಳಿ ಹುಡುಗಿನ ಒಬ್ಬ ಡೈರೆಕ್ಟರ್ ಆದವರು
ಹಳ್ಳಿ ಹುಡುಗಿಯನ್ನ ಅಂದರೆ ಒಬ್ಬ ಹೀರೋಯಿನ್ ಬೆಳೆದಿರ್ತಕ್ಕಂಥ ಹೀರೋಯಿನ್ನು ಡೈರೆಕ್ಟರ್ನ ಸ್ವಲ್ಪ ಅಪೋಸ್ ಮಾಡ್ಕೊತ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವ್ರನ್ನ ಬಿಟ್ಟರೆ ಚಿತ್ರರಂಗದಲ್ಲಿ ಹೀರೋಯಿನ್ ಬಿಟ್ಟರೆ ಬೇರೆ ಯಾರೂ ಪ್ರೊಡ್ಯೂಸರ್ ಬರ್ತಾ ಇಲ್ಲ. ಅದಕ್ಕೆ ನನಗೆ ಡೈರೆಕ್ಟ್ರಿಗೆ ಅಲ್ಲಿ ಏನಾಗುತ್ತೆ ಅಂದರೆ ಇವಳು ಇಲ್ಲ ಅಂದರೆ ಪಿಕ್ಚರ್ ಇಲ್ಲ ಅನ್ನೋಂಗಾಗುತ್ತಲ್ಲ, ಬೇಡ ಇವಳು ಬಿಟ್ಬಿಟ್ಟು ನಾನು ಒಬ್ಬ ಹುಡುಗಿನ ಕರ್ಕೊಂಬಂದು ಮಾಡ್ತೀನಿ ಅನ್ನೋ ಒಂದು ಚಾಲೆಂಜ್ ತೊಗೊತೀನಿ. ಅವಾಗ ಒಂದು ವಿಲೇಜ್ಗೆ ಹೋಗ್ಬಿಟ್ಟು ಒಂದು ವಿಲೇಜ್ ಹುಡುಗಿ ಏನೂ ಗೊತ್ತಿಲ್ಲದವಳು, ಟ್ರೈಲರಲ್ಲಿ ನೋಡಿದ್ರಿ ಕೊಂಕಳಲ್ಲಿ ಬಗ್ಗೆ ಇದು ಬಿಂದಿಗೆ ಹಿಡ್ಕೊಂಡು ನೀರು ತಗೊಂಬರ್ತಕ್ಕಂಥ ಹುಡುಗಿನ ಕರ್ಕೊಂಡು ಬಂದು ಫಿಲಮಲ್ಲಿ ಅವಳನ್ನ ದೊಡ್ಡ ಹೀರೋಯಿನ್ ಮಾಡಿ ಬಾಂಬೆಗೆಲ್ಲ ಹಿಂದಿ ಫಿಲಮಲ್ಲೆಲ್ಲ ಮಾಡೋಕ್ಕೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈ ಮೊದಲು ಇದ್ದವ್ರಿಗೆ ಸ್ವಲ್ಪ ರಿಯಲೈಸ್ ಆಗುತ್ತೆ, ಎಲ್ಲದರಲ್ಲೂ ನಾವು ಒಂದು ಕಾಂಪ್ರಮೈಸ್ ಆಗಿ ಹೋಗ್ಬೇಕು, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ಬೇಕು ಅನ್ನೋದು ಭಾಳ ಮುಖ್ಯವಾಗುತ್ತೆ. ಇಲ್ಲಿ ನಾನು ಅನ್ನೋದು ಯಾರಿಗೂ ಅದು ಶಾಶ್ವತ ಆಗಲ್ಲ. ಈವನ್ ಪ್ರೊಡ್ಯೂಸರ್ ಆಗಿ ಅಲ್ಲ, ಡೈರೆಕ್ಟರ್ ಆಗಿರ್ಬೋದು, ಇಲ್ಲ ಆಕ್ಟರ್ ಆಗಿರ್ಬೋದು. ಅದಕ್ಕೋಸ್ಕರ ನನಗೆ ಒಂದು ಒಳ್ಳೆಯ ಪಾತ್ರವನ್ನು ಈ ಇದರಲ್ಲಿ ನಿರ್ವಹಿಸೋಕ್ಕೆ ನಮ್ಮ ನಾಗೇಂದ್ರ ಕುಮಾರ್ ಜೈನ್ ಸರ್ ಕೊಟ್ಟಿದ್ದರು. ನನ್ನ ಹಳೆ ಫ್ರೆಂಡ್ಶಿಪ್ಗೆ ಇದೊಂದು ಬೆಲೆ ಅಂತಂದ್ಬಿಟ್ಟು, ಆ ಬೆಲೆ ಕಟ್ಟೋಕ್ಕಾಗಲ್ಲ ಫ್ರೆಂಡ್ಶಿಪ್ಗೆ, ಆದರೆ ನಾನು ಆ ಬೆಲೆ ಅಂತ ತಿಳ್ಕೊಂಡ್ಬಿಟ್ಟು ಅವರಿಗೆ ನಾನೊಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಏಕೆ ಅಂತಂದೇಳಿದರೆ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಮಿಡ್ಲಲ್ಲಿ ಊಟದ ಟೈಮಿಗೆ ಇದು ಮಾಡಿದಾಗ ಆ ಊಟದ ಟೈಮ್ ಲೇಟ್ ಆಯಿತು ಅಂತಂದು ಹೇಳಿದರೆ ಅವ್ರಿಗೆ ಹೊಟ್ಟೆ ಹಸಿವಾಗಿರುತ್ತೆ ಅಂತ ಪಾಪ ಅವರೇ ಹೋಗ್ಬಿಟ್ಟು ತಂದು ಕೊಡೋರು. ಅಂಥ ಮನುಷ್ಯನ ಖಂಡಿತವಲ್ಲ, ಅಂಥ ಪ್ರೊಡ್ಯೂಸರ್ನ ನಾನು ಇದುವರೆಗೆ ನೋಡಲಿಲ್ಲ. ಅವ್ರಿಗೆ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತಂದು ಹೇಳ್ತಾ, ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ನನ್ನ ಹೆಸರು ಕಾವ್ಯ ಪ್ರಕಾಶ್ ಅಂತ. ನಾನು ಕಲಾವಿದೆ, ಡಬ್ಬಿಂಗ್ ಕಲಾವಿದೆ ಮತ್ತು ರಂಗಭೂಮಿಯಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಈ ಚಿತ್ರದಲ್ಲಿ ನನಗೆ ಗಗನ ಅನ್ನೋ ಒಂದು ಪಾತ್ರನ ಕೊಟ್ಟಿದ್ದಾರೆ. ಇದನ್ನು ನಾನು ಯಶಸ್ವಿಯಾಗಿ ಅಂದರೆ ಈ ಪಾತ್ರನ ನಾನು ನಿರ್ವಹಿಸ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಕೊಟ್ಟಿರುವಂಥ ನಾಗೇಂದ್ರ ಕುಮಾರ್ ಜೈನ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತು ಚಿತ್ರರಂಗ ಅಂತಂದರೆ ಮನರಂಜನೆಯ ಒಂದು ಪ್ರತೀಕ ಅಂತ ಹೇಳ್ಬೋದು. ಮನರಂಜನೆಯನ್ನು ನೀಡುವಂಥ ಈ ತೆರೆ ಹಿಂದೆ ಎಷ್ಟೆಷ್ಟೆಲ್ಲ ಕಷ್ಟಗಳು, ನೋವುಗಳು ಇರುತ್ತೆ. ಅದನ್ನು ಜೈನ್ ಸರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದನ್ನು ನೀವು ಎಲ್ಲರೂ ದಯವಿಟ್ಟು ಅಂದರೆ ನೋಡಿ ನಿಮ್ಮ ಹೇಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಆಸನರಾಗಿರುವಂತಹ ಗೌರವಾನ್ವಿತರಿಗೂ ಮತ್ತು ಮಾಧ್ಯಮ ಮಿತ್ರದವ್ರಿಗೂ ಹಾಗೂ ನಮ್ಮ ಸ್ನೇಹಿತ ಬಳಗದವ್ರಿಗೂ ಧನ್ಯವಾದಗಳು. ಏನಂತಂದರೆ ನನ್ನ ಹೆಸರು ಆಶಾ. ಸೊ ನಾನು ಈ ಮೂವಿಲಿ ಬಂದುಬಿಟ್ಟು ಕುಸುಮ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಈ ಕ್ಯಾರೆಕ್ಟರ್ ಹೇಗಿದೆ ಅಂತಂದರೆ ಸರ್ ಹೇಳ್ದಂಗೆ ಒಂದು ಹಳ್ಳಿ ಹುಡುಗಿನ ಕರ್ಕೊಂಡು ಬಂದು ಒಬ್ಬ ಡೈರೆಕ್ಟರ್ ಅಂದರೆ 2 ಮುಖದಲ್ಲಿ ನಾವು ನೋಡ್ಬೋದು. ಏನಂದರೆ ಒಂದು ಆ ಒಬ್ಬ ಹೀರೋಯಿನ್ನ ಒಂದು ಟಾಪ್ ಲೆವೆಲ್ಗೂ ಕರ್ಕೊಂಡು ಹೋಗ್ಬೋದು, ಅಥವಾ ಆ ಹೀರೋಯಿನ್ನ ಕಂಪ್ಲೀಟಾಗಿ ಏನಂತಂದರೆ ಏನೂ ಇಲ್ಲ ಅನ್ನೋ ರೀತಿಲೂ ಕೂಡ ಮಾಡಬಹುದು. ಆ ಒಂದು ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾಗಿ ಒಂದು ಮೂವಿನ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನಮ್ಮ ಮೂವಿನ ಸಕ್ಸಸ್ ಆಗೋ ರೀತಿ ಮಾಡಬೇಕಂತ ಕೇಳ್ಕೊತೀನಿ. ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಮಾಧ್ಯಮ ಮಿತ್ರರು ನೀವು ಯಾವ ರೀತಿ ನಮ್ಮ ಮೂವಿನ ತೋರಿಸ್ತಿರೋ ಅದ್ರ ಮೇಲೆ ಜನಗಳು ಕೂಡ, ಪ್ರೇಕ್ಷಕರು ಕೂಡ ಇದಾಗ್ತಾರೆ. ಜೊತೆಗೆ ಇಲ್ಲೆಲ್ಲ ಬಂದಿರೋಂಥ ನಮ್ಮ ಸ್ನೇಹಿತರುಗಳಿಗೂ ಕೂಡ ಅಷ್ಟೇ, ದಯವಿಟ್ಟು ಪಬ್ಲಿಸಿಟಿ ಮಾಡಿ ಒಂದು ಒಳ್ಳೆ ಅದ್ಭುತವಾದಂಥ ಚಿತ್ರನ ನಾಗೇಂದ್ರ ಸರು ಡೈರೆಕ್ಷನ್ ಮಾಡಿ, ಶೇಖರನ್ ಸರು ನಿರ್ಮಾಪಕರಾಗಿದ್ದಾರೆ. ಸೊ ಅವರೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು. ಚಿಕ್ಕದಾಗಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಒಬ್ಳು ಪ್ರೊಡಕ್ಷನಲ್ಲಿ ಒಬ್ಳು ಕೆಲಸ ಮಾಡ್ತಿರೋ ಹುಡುಗಿನ ಡೈರೆಕ್ಟರ್ ಆದವರು ಎಲ್ಲಿವರೆಗೂ ಕರ್ಕೊಂಡು ಹೋಗಬಹುದು, ಡೈರೆಕ್ಟರ್ ಆದವ್ರದ್ದು ಎಷ್ಟು ಮುಖ್ಯ ಇರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬ ಪ್ರೌಡ್ ಫೀಲ್ ಇದೆ. ಎಲ್ಲ ವರ್ಷನನ್ನು ತೋರಿಸುತ್ತೆ. ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಖುಷಿ ಇದೆ. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.